ಭಾಳ ದಿನಗಳಿಂದ ಏನೊಂದು ಬೇಡಿಕೆ ಇತ್ತು, ಒಂದು RUB ಆಗಬೇಕು ಅಂತ. ಯಾಕಂದರೆ ಸುಮಾರು ದಿವಸದಿಂದ ಈ ಸೆಂಟ್ರಲ್ ಸಿಟಿಯಲ್ಲಿ ಭಾಳಷ್ಟು ಆಗ್ತಾಯಿದೆ. ಈ ದಿವಸ ಬೇರೆ ಬೇರೆ ಸಮಸ್ಯೆಗಳಿತ್ತು. ನಾವು ಸುಮಾರು ತಿಂಗಳಿಂದ ನಾವು ಫಾಲೋ ಅಪ್ ಮಾಡಿ ಈಗಾಗಲೇ ನಮ್ಮ ರೈಲ್ವೆ ಅಧಿಕಾರಿಗಳು, ನಮ್ಮ ಡಿಫೆನ್ಸ್ ಅಧಿಕಾರಿಗಳು, ನಮ್ಮ ASI ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ, ನಮ್ಮ ಜಿಲ್ಲಾಧಿಕಾರಿಗಳು ಎಲ್ಲರೂ ಕೂಡ ಇವತ್ತು ಕೂಡ ಮಾಡಿದ್ದೀವಿ. ಏರ್ಫೋರ್ಸ್ ಅವರು ಕೂಡ ಈಗಾಗಲೇ ಒಪ್ಕೊಂಡಿದ್ದಾರೆ. ಇನ್ನು ನಮಗೆ ಪ್ರಪೋಸಲ್ ಕೊಡಿ, ನಾವು ನಮ್ಮ ಮಿನಿಸ್ಟ್ರಿ ಆಫ್ ಡಿಫೆನ್ಸಿಗೆ ಹೋಗಿ ನಾವು ಕ್ಲಿಯರೆನ್ಸ್ ತೊಗೊಳ್ತೀವಿ ಅಂತ. ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವ್ರು ಹೇಳ್ತಾರೆ, ಯಾಕಂದ್ರೆ 2 ಮಾನ್ಯುಮೆಂಟ್ ಬರ್ತಾ ಇದೆ. ಆ ಮಾನ್ಯುಮೆಂಟ್ಗೂ ಕೂಡ ಒಂದು ಫಾರ್ಮ್ ಇದೆ. ನಾನು ನಿಮಗೆ ಗೈಡೆನ್ಸ್ ಮಾಡ್ತೀವಿ ಯಾವ ಥರ ಕೊಡಬೇಕು ಅಂತಂಬೋದು. ಈಗಾಗಲೇ ನಾವು ಏನು ಎಷ್ಟು ಫೀಟ್ ಹೋಗುತ್ತೆ, ಈಗಾಗಲೇ ನಮ್ಮ ಏರ್ಫೋರ್ಸ್ದು 0.33 ಏಕರ್ಸ್ ಅಂತ ಇದೆ. ನಮ್ಮ ಪ್ರೈವೇಟ್ ಪ್ರಾಪರ್ಟಿದು ಸ್ವಲ್ಪ 0.33 ಇದೆ. ಈ ಥರ ಒಂದು ಟೋಟಲ್ 0.7 ಏಕರ್ಸ್ ಅಂತ ನಾವು ಹೇಳ್ಬೋದು ಅಕ್ವಿಸಿಷನ್ ಆಗೋದು. ಪ್ರೈವೇಟ್ ಪ್ರಾಪರ್ಟಿಯಲ್ಲಿ ನಾವು ಏನು ಮಾಡ್ತೀವಿ, ಎಷ್ಟಾಯಿತು ಅಷ್ಟು ಮ್ಯಾಕ್ಸಿಮಮ್ ಅವ್ರು ಹೋಗಲ್ದಪ್ಲೆ ಎಷ್ಟಾಯಿತು ಅಷ್ಟು ನಾವು ಅದನ್ನು ಮ್ಯಾನೇಜ್ ಮಾಡಿ ಹೋಗ್ಬೇಕಂತ. ಯಾಕಂದರೆ ಜನರಿಗೂ ತೊಂದರೆ ಆಗಬಾರ್ದು. ಆದರೂ ಕೂಡ ಹೌದು, ಈಗ ಅದೇ ಹೇಳ್ತೇವೆ, ಈಗಾಗಲೇ ಎಲ್ಲ ರೆಡಿ ಆಗಿದೆ. ಒಂದು DPR ಕೂಡ ರೆಡಿ ಆಗಿದೆ. ಅಲೈನ್ಮೆಂಟ್ ಏನಿದೆ ಫಿಕ್ಸ್ ಆಗ್ತಾ ಇದೆ. ಏರ್ಫೋರ್ಸ್ ಅವರು ಕೂಡ ಭಾಳ ಒಳ್ಳೆ ರೀತಿಯಲ್ಲಿ ನಮಗೆ ಕೋಆಪ್ರೇಷನ್ ಕೊಟ್ಟಿದ್ದಾರೆ. ಹೇಳಿದ್ದಾರೆ, ಇನ್ನೂ ನಮಗೇನು ಟರ್ನ್ ತೊಗೊಳ್ತೀವಿ ಅದು ಗ್ರ್ಯಾಜುಯಲ್ ಟರ್ನ್ ಇರಬೇಕು, ಒಮ್ಮೆಗೆ ಟರ್ನು ಆಗಬಾರ್ದು. ಇನ್ನೂ ನಿಮಗೆ ಜಾಸ್ತಿ ಬೇಕಂತೂ ಕೂಡ ನಾವು ಕೊಡೋಕ್ಕೆ ರೆಡಿ ಇದೆ ಅಂತಂಬುದು ಕೂಡ ಹೇಳಿದ್ದಾರೆ. ಅದಕ್ಕೆ ಈಗಾಗಿ ಅವರು ಒಂದು ತಿಂಗಳು ಒಳಗಾಗಿ ಅವರು ಫೈನಲ್ DPR ಎಲ್ಲ ಅಲೈನ್ಮೆಂಟ್ ಜೊತೆ ರೆಡಿ ಮಾಡ್ತಾರೆ. ಯಾವ್ಯಾವ ಡಿಪಾರ್ಟ್ಮೆಂಟಿಂದ, ನಮ್ಮ ASI ಇರ್ಬೋದು, ಏರ್ಫೋರ್ಸ್ ಇರ್ಬೋದು, ಈಗ ನಮ್ಮ DC ಕಚೇರಿಯಿಂದ, ನಮ್ಮ ರೆವೆನ್ಯೂ ಡಿಪಾರ್ಟ್ಮೆಂಟ್ ಇರ್ಬೋದು, ಎಲ್ಲರ ವತಿಯಿಂದ ಒಂದು NOC ಎಲ್ಲ ಕ್ಲಿಯರೆನ್ಸ್ ತೊಗೊಂಡ್ಬಿಟ್ಟು 8-9 ತಿಂಗಳಲ್ಲಿ ನನ್ನ ಒಂದು ಗುರಿ ಇದೆ. ಅಟ್ಲೀಸ್ಟ್ 8-9 ಮಂತ್ಸ್ ಆದರೂ ಆಗುತ್ತೆ ಎಲ್ಲ ಕ್ಲಿಯರೆನ್ಸ್ ಸಿಗೋಕ್ಕೆ. ಒಂದು 8-9 ತಿಂಗಳಲ್ಲಿ ಟೆಂಡರ್ ಆಗಿ ಕೆಲಸ ಸ್ಟಾರ್ಟ್ ಮಾಡಬೇಕು ಅಂತ ಒಂದು ಗುರಿ ಇದೆ. ಕೆಲಸ ಸ್ಟಾರ್ಟ್ ಆದಮೇಲೆ ಆವಾಗಲೂ ಕೂಡ ಸ್ವಲ್ಪ ತೊಂದರೆ ಆಗುತ್ತೆ. ಎಲ್ಲ ಕೆಲಸ ಪೂರ್ಣಗೊಂಡಾದಮೇಲೆ, ಎಲ್ಲ ಕೆಲಸ ಕಂಪ್ಲೀಟ್ ಆದಮೇಲೆ ಇದೇನು ಟ್ರಾಫಿಕ್ ಸಮಸ್ಯೆ ಆಗ್ತದೆ ಅದು ಪರಿಹಾರ ಆಗುತ್ತೆ ಅಂತ ನಮ್ಮ ಒಂದು